ಚೆನ್ನಾಗಿದ್ದೀರ ಅಂದ್ಕೊತೀನಿ. ಎಲ್ರಿಗೂ ವೆರಿ ಗುಡ್ ಆಫ್ಟರ್ನೂನ್. ಇನ್ನೇನು 12 ಆಗ್ತಿದೆ. ಹಾಗಾಗಿ ಇವತ್ತು ನಿಮಗೆ ಒಂದು ವಾಟ್ಸಪ್ಪಲ್ಲಿ ಸೇವ್ ಆಪ್ಷನ್ ಅಂತ ಬಂದಿದೆ. ಅದಕ್ಕೆ ವಾಟ್ಸಪ್ ಸ್ಟೇಟಸ್ ಸೇವ್ ಅಂತ ಹಾಕಿದ್ದೀನಿ. ಟೈಟಲಲ್ಲಿ ನೋಡ್ಬೋದು. ಏನಂದರೆ ಈಗ ಕೆಲವರು ಡೌನ್ಲೋಡ್ ಮಾಡ್ಕೊಳ್ಳಲ್ಲ, ಶೇರ್ ಚಾಟಿಂದನೇ ಅಥವಾ ಇನ್ಸ್ಟಾಗ್ರಾಮಿಂದನೇ ಡೈರೆಕ್ಟ್ ಹಾಕ್ತಾರೆ ವಾಟ್ಸಪ್ಗೆ. ಆಗ ಅದು ನಿಮಗೆ ಇಷ್ಟ ಆಗುತ್ತೆ, ಅದನ್ನು ಹೆಂಗಾರು ಅಲ್ಲೇ ಹೋಗಿ ತೊಗೋಬೇಕು, ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇರುತ್ತೆ. ಆದರೆ ಈಗ ಹಂಗೇನಿಲ್ಲ, ವಾಟ್ಸಪ್ಪಲ್ಲೇ ಒಂದು ಅಪ್ಡೇಟ್ ಬಂದಿದೆ. ವಾಟ್ಸಪ್ಪಲ್ಲೇ ಸೇವ್ ಬಂದಿದೆ, ನಾವು ಸೇವ್ ಮಾಡ್ಕೊಬೋದು. ಈಗ ನಾನು ತೋರಿಸಿದ್ನಲ್ಲ ನಿಮಗೆ, ವಾಟ್ಸಾಪ್ ಅಂತ ಆ್ಯಪು ಬೇಕಾಗಿಲ್ಲ. ಈಗ ಆ್ಯಪು ಅಂದರೆ ಕಟ್ ಮಾಡೋಕ್ಕೆ ಬೇಕು, ಅಲ್ಲಿ ಅದೇ ಕಟ್ ಮಾಡೋಕ್ಕೆ ಬೇಕು. ಆದರೆ ಸ್ಟೇಟಸ್ಗಳೆಲ್ಲ ಸೇವ್ ಮಾಡ್ಕೊಳ್ಳೋಕ್ಕೆ ಈಗ ನಾವು ನಮ್ಗೆ ಇಷ್ಟ ಆಗಿರುತ್ತೆ ಒಂದು ಸ್ಟೇಟಸ್, ಎಲ್ಲಿಂದನೂ ಹಾಕಿರ್ತೀವಿ, ಅದನ್ನು ಯಾರೋ ನಮಗೆ ಬೇಕಾಗಿರುತ್ತೆ, ಇಟ್ಕೋಬೇಕು, ನೆಕ್ಸ್ಟ್ ಟೈಮ್ಗೆ ಏನಕ್ಕಾದ್ರೂ ಬೇಕು ಅಂದಾಗ ಅದನ್ನ ಸೇವ್ ಮಾಡಿ ಇಟ್ಕೋಬೋದು. ವಾಟ್ಸಪ್ಪಲ್ಲೇ ಒಂದು ಸೇವ್ ಅಂತ ಆಪ್ಷನ್ ಬಂದಿದೆ. ಅದು ಯಾವ ಥರ ಏನು ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಶೇರ್, ಕಮೆಂಟ್ ಆ್ಯಂಡ್ ಸಪೋರ್ಟ್ ದಿಸ್ ಮೈ ಚಾನಲ್. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ವಾಟ್ಸಪ್ ಬಿಸ್ನೆಸ್ಗೆ ಹೋಗ್ತೀನಿ. ನಾನು ವಾಟ್ಸಪ್ ಬಿಸ್ನೆಸ್ ಯೂಸ್ ಮಾಡ್ತಾ ಇರೋದು. ಹೋಗ್ತಾ ಇದ್ದೀನಿ ನೋಡಿ, ಅಪ್ಡೇಟ್ಗೆ ಹೋದೆ. ಈಗ ನಾನು ಸ್ಟೇಟಸ್ ಒಂದು ಓಪನ್ ಮಾಡ್ಕೊತೀನಿ. ಯೂಟ್ ಬೈ 8 ಅಂತ ಬಂತಲ್ವಾ, ಅಲ್ಲಿ ಪಕ್ಕದಲ್ಲೇ ಮೋರ್ ಇದೆಯಲ್ವಾ, ಮೋರ್ ಆಪ್ಷನ್ಗೆ ಹೋದರೆ ನೋಡಿ, ಇಲ್ಲೇ ಸೇವ್ ಅಂತ ಇದೆ. ಇದನ್ನು ಸೇವ್ ಕೊಡೋಣ ಸುಮ್ಮನೆ. ನೋಡಿದ್ರೆ ಸೇವ್ ಬೇಕಾದ್ರೆ ನಾನು ತೋರಿಸ್ತೀನಿ ರೀ, ಇದೆಯಾ ಇಲ್ವಾ ವಿಡಿಯೋ ಅಂತ. ನೋಡಿದ್ರ ಇದೆ, ಸೇವ್ ಆಗಿದೆ. ಬೇಕಾದ್ರೆ ಯಾವುದನ್ನು ಗೊತ್ತಾ ನಾನು ಸೇವ್ ಮಾಡಿರೋದು, ತೋರಿಸ್ತೀನಿ ರೀ. ಈ ವಿಡಿಯೋನ ನಾನು ಸೇವ್ ಮಾಡಿದೆ, ಅದು ಸೇವ್ ಆಗಿದೆ. ನಾನು ನಿಮಗೆ ಪ್ರೂಫ್ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ